ಮಾಘಪುರಾಣ ಅಧ್ಯಾಯ 13 ಪಿಶಾಚಿಯ ಮುಕ್ತಿ. ಗೃತ್ಸಮದ ಮಹರ್ಷಿಯ ಮಾತನ್ನ ಆಸಕ್ತಿಯಿಂದ ಆಲಿಸುತ್ತಿದ್ದ ಜನ್ನು ಮುನಿಯು, ಮಹನೀಯ, ಆ ಪಿಶಾಚಿ ಯಾರು? ಅದು ಮಾಘಪುರಾಣವನ್ನ ಹೇಗೆ ಕೇಳಿತು? ಹಾಗೆ ಪುರಾಣ ಶ್ರವಣ ಮಾಡಿದ ಅದರ ಪಿಶಾಚಿ ಜನ್ಮ ನಿವಾರಣೆಯಾಯಿತೇ? ದಯವಿಟ್ಟು ತಿಳಿಸಿ ಎಂದು ಕೇಳಿದನು. ಮಹರ್ಷಿ ಸಂತೋಷದಿಂದ, ಅದಕ್ಕೇನಂತೆ, ಕಥೆಯನ್ನ ಕೇಳುವವನಾಗು. ಹಿಂದೆ ಪಂಪಾ ನದಿ ತೀರದ ಪಂಪಾ ನಗರದಲ್ಲಿ ಒಬ್ಬ ವೈಶ್ಯನಿದ್ದನು. ಅವನು ಭಾರೀ ಹಣವಂತನಿದ್ದರೂ ಪರಮ ಲೋಭಿಯಾಗಿದ್ದನು. ಇಕ್ಕಲಾರದ ಕೈ ಎಂಜಲು ಎನ್ನುವಂತೆ ನಡೆದುಕೊಂಡಿದ್ದನು. ಯಾರಿಗೂ ಕೈಯೆತ್ತಿ ಒಂದು ಕಾಸು ಕೊಟ್ಟವನಲ್ಲ. ಕಾಲವಶನಾದ ಅವನು ನರಕದಲ್ಲಿ ಬೀಳುವಂತಾಯಿತು. ಒಂದಾದರೂ ಪುಣ್ಯಕಾರ್ಯ ಮಾಡಿರಲಿಲ್ಲವಾದುದರಿಂದ ಅವನು ಭೂಲೋಕದಲ್ಲಿ ದರಿದ್ರನಾಗಿ ಹುಟ್ಟಿದನು. ಬಹು ಹೀನ ಅವಸ್ಥೆಯಲ್ಲಿದ್ದ ಅವನು ಜೀವನೋಪಾಯಕ್ಕಾಗಿ ಅನೇಕ ಪಾಪಕಾರ್ಯಗಳನ್ನು ಮಾಡಿದನು. ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೂ ಅವನಿಗಿರುತ್ತಿರಲಿಲ್ಲ. ಒಮ್ಮೆ ಸಿಡಿಲು ಬಡಿದು ತೀರಿಕೊಂಡನು. ಆದರೆ ಅವನಿಗೆ ತನ್ನ ಪಾಪಕಾರ್ಯಗಳಿಂದಾಗಿ ಸದ್ಗತಿ ಸಿಕ್ಕದೆ ಪಿಶಾಚಿಯಾದನು. ಪಂಪಾ ನದಿ ತೀರದ ಒಂದು ವಟವೃಕ್ಷದಲ್ಲಿ ಸೇರಿಕೊಂಡು ಊರವಾಸಿಗಳನ್ನು ಹೆದರಿಸುತ್ತಾ ನಿಶಾಚರನಾಗಿದ್ದನು. ಪಂಪಾ ನಗರದ ಜನ ಪಿಶಾಚಿಗೆ ಹೆದರಿ ನದಿ ತೀರಕ್ಕೆ ಹೋಗುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದರು. ಮಾಘ ಮಾಸದಲ್ಲಿ ಒಂದು ದಿನ ಶ್ರೇಷ್ಠ ಮುನಿಗಳಾದ ವಸಿಷ್ಠರು ತಮ್ಮ ಶಿಷ್ಯರೊಡನೆ ಪಂಪಾ ನದಿಯಲ್ಲಿ ಮಾಘ ಸ್ನಾನ ಮಾಡಲು ನದಿ ತೀರಕ್ಕೆ ಬಂದರು. ಶಿಷ್ಯರೊಂದಿಗೆ ಪವಿತ್ರ ಮಾಘ ಸ್ನಾನ ಮಾಡಿದರು. ಬಳಿಕ ಮಂಡಲ ರಚಿಸಿ ಶ್ರೀಹರಿಯನ್ನ ಸ್ಥಾಪಿಸಿ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರು. ತದನಂತರದಲ್ಲಿ ಶಿಷ್ಯರೆಲ್ಲರನ್ನ ಕೂರಿಸಿ ಮಾಘಪುರಾಣವನ್ನು ಹೇಳತೊಡಗಿದರು. ಶಿಷ್ಯರೆಲ್ಲರೂ ಭಯ ಭಕ್ತಿಯಿಂದ ಪುರಾಣವನ್ನಾಲಿಸುತ್ತಿದ್ದರು. ವಸಿಷ್ಠರು, ಶಿಷ್ಯರೇ, ಮಾಘ ಮಾಸ 12 ಮಾಸಗಳಲ್ಲೇ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ. ಸೂರ್ಯನು ಮಕರ ರಾಶಿಯಲ್ಲಿರುವಾಗ, ಸೂರ್ಯೋದಯವಾಗುತ್ತಿರುವಾಗ ಯಾರು ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪವಿತ್ರ ಜಲದಿಂದ ಮಾಘಸ್ನಾನ ಮಾಡುವರೋ ಅವರ ಸಮಸ್ತ ಪಾಪಗಳು ದೂರವಾಗಿರುವುದಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಮಾಯವಾಗಿ ಆತ ಪರಿಶುದ್ಧನಾಗುವನು. ಆದರೆ ಮಾಘ ಸ್ನಾನವನ್ನು ಉಪೇಕ್ಷಿಸಿ ಸ್ನಾನ ಮಾಡದವನು ಮತ್ತಷ್ಟು ಪಾಪಿಯಾಗಿ ನರಕವಾಸಿಯಾಗುವನು. ನಮ್ಮ ಕೈಯಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಾಗದೇ ಹೋದರೂ ಮಾಘ ಸ್ನಾನ ಮಾಡಿದರೆ ಸಾಕು, ಮಾಘಾಧಿಪತಿಯಾದ ವಿಷ್ಣುವಿನ ಸಾನ್ನಿಧ್ಯ ಪಡೆಯುವರು ಎಂದೆಲ್ಲ ಹೇಳುತ್ತಿದ್ದರು. ವಸಿಷ್ಠರು ಹೇಳುವುದನ್ನೆಲ್ಲ ವಟವೃಕ್ಷ ನಿವಾಸಿಯಾಗಿದ್ದ ಪಿಶಾಚಿಯು ಕೇಳಿಸಿಕೊಂಡಿತು. ಅದು ಕೂಡಲೇ ಮರದಿಂದ ಕೆಳಗಿಳಿದು ಮಹಾಮುನಿಗಳ ಮುಂದೆ ಕಾಣಿಸಿಕೊಂಡಿತು. ಬಳಿಕ ತಾನು ಮಾಡಿದ ಪಾಪ ಕಾರ್ಯಗಳನ್ನು, ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ನಿವೇದಿಸಿಕೊಂಡಿತು. ವಸಿಷ್ಠ ಮುನಿಗಳು ಪಿಶಾಚಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಪಿಶಾಚಿಯ ಪಾಪಗಳನ್ನು ದೂರ ಮಾಡಲು ಮಾಘಸ್ನಾನ ಮಾಡಿಸುವ ನಿರ್ಧಾರ ಕೈಗೊಂಡರು. ಮಾರನೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಂಪಾ ನದಿಯಲ್ಲಿ ಪಿಶಾಚಿಗೆ ಮಾಘಸ್ನಾನ ಮಾಡಿಸಿದರು. ಬಳಿಕ ಮಾಘಪುರಾಣ ಶ್ರವಣ ಮಾಡಿಸಿದರು. ಇದರಿಂದ ಪಿಶಾಚಿಯು ತಾನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ನಿವೃತ್ತನಾಗಿ ಉತ್ತಮ ಶರೀರದಿಂದ ವೈಕುಂಠವನ್ನು ಸೇರಿದನು. ಜನ್ನು, ಕೇಳಿದೆಯಾ? ಅಂತೆಯೇ ಯಾರು ಮಾಘಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡಿ ಮಾಘಪುರಾಣ ಶ್ರವಣ ಮಾಡಿ ಧನ್ಯರಾಗುವರೋ ಅವರು ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ವೈಕುಂಠವನ್ನು ಸೇರುವರು ಎಂದು ಹೇಳಿದನು. ಅಧ್ಯಾಯ 14 ನೈಮಿಷಾರಣ್ಯದಲ್ಲಿ ಮುನಿಗಳ ಕಲಹ. ನಾವು ದೇವತೆಗಳು, ರಾಕ್ಷಸರು ಜಗಳವಾಡುವುದನ್ನು ಕೇಳಿದ್ದೇವೆ. ಭೂಲೋಕದಲ್ಲಿ ರಾಜ್ಯಕ್ಕಾಗಿ ರಾಜ ಮಹಾರಾಜರುಗಳು ಯುದ್ಧ ಮಾಡುವುದನ್ನು ನೋಡಿದ್ದೇವೆ. ಆಸ್ತಿಗಾಗಿ ಅಣ್ಣ ತಮ್ಮಂದಿರು, ತಂದೆ ಮಕ್ಕಳು ಜಗಳವಾಡುವುದನ್ನು ಬಲ್ಲೆವು. ಆದರೆ ಸರ್ವಸಂಗ ಪರಿತ್ಯಾಗಿಗಳಾದ ಮುನಿಗಳು ಕಲಹವಾಡುವುದನ್ನು ಕೇಳಿರುವೆಯಾ? ಹಿಂದೊಮ್ಮೆ ಮುನಿಗಳಲ್ಲಿ ಜಗಳವಾದದ್ದೂ ಉಂಟು. ಇದನ್ನು ಮಾರ್ಕಾಂಡೇಯ ಮುನಿಗಳು ನನಗೆ ಹೇಳಿದಾಗ ಕೇಳಿ ಆಶ್ಚರ್ಯವಾಯಿತು. ನನ್ನಂತೆಯೇ ನಿನಗೂ ಆಶ್ಚರ್ಯವಾದೀತು. ಆ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಗೃತ್ಸಮದನು ಜನ್ನುವಿಗೆ ಹೇಳಲು, ಜನ್ನು ಮುನಿ, ಮಹರ್ಷಿ, ಬೇಗನೆ ಹೇಳಿರಿ, ಜಗಳ ಉಂಟಾದುದು ಹೇಗೆ? ಅದು ಪರಿಹಾರವಾದದ್ದು ಹೇಗೆ? ತಿಳಿಸಿ, ಕೇಳುವ ಕುತೂಹಲ ಉಂಟಾಗಿದೆ ಎಂದನು.
ಗೃತ್ಸಮದನು ಹೇಳತೊಡಗಿದನು. ಹಿಂದೆ ಗೋಮತಿ ನದೀ ತೀರದಲ್ಲಿರುವ ಪವಿತ್ರ ನೈಮಿಷಾರಣ್ಯದಲ್ಲಿ ಅನೇಕ ತಪಸ್ವಿಗಳು ವಾಸಿಸುತ್ತಿದ್ದರು. ಒಮ್ಮೆ ಆ ಮುನಿಗಳು ತಮ್ಮ ತಮ್ಮ ಹಿರಿಮೆಗರಿಮೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ತಾ ಹೆಚ್ಚು ನಾನು ಹೆಚ್ಚು ಎಂದು ಹೇಳುತ್ತಿದ್ದಾಗ ಸ್ವಾಭಾವಿಕವಾಗಿ ವಾದ ಉಂಟಾಗಿ ಅವರ ನಡುವೆ ಜಗಳ ಉಂಟಾಯಿತು. ನೈಮಿಷಾರಣ್ಯ ಒಂದು ಪ್ರಶಾಂತವಾದ ವನ. ಅಲ್ಲಿನ ಆಹ್ಲಾದಕರ ವಾತಾವರಣದಲ್ಲಿ ಈ ರೀತಿ ಕಲಹ ಉಂಟಾದುದೇ ಪ್ರಮಾದವಾಯಿತು. ಮುನಿಗಳಲ್ಲಿ ಶ್ರೇಷ್ಠನಾದ ಭೃಗುಮುನಿಯು ತನ್ನನ್ನು ಸಮರ್ಥಿಸಿಕೊಳ್ಳಲು, ನಾನು ಸಕಲ ವೇದಗಳನ್ನು ತ್ರಿಮೂರ್ತಿಗಳನ್ನು ತಿಳಿದ ಜ್ಞಾನಿ, ತಪಸ್ವಿಗಳಲ್ಲೆಲ್ಲ ನಾನೇ ಶ್ರೇಷ್ಠ ಎಂದು ಹೇಳಿಕೊಂಡನು. ಭೃಗು ಸ್ವಾಭಾವಿಕವಾಗಿ ಮುಂಗೋಪಿ ಇದ್ದನು. ಅವನ ರಭಸದ ಮಾತುಗಳಿಂದ ಇತರ ಮುನಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಬಳಿಕ ಅಹಲ್ಯೆಯ ಪತಿಯಾದ ಗೌತಮನು, ಎಂದೆಂದಿಗೂ ಇದು ಸಾಧ್ಯವಿಲ್ಲ. ನಿಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ನಾನೇ ದೊಡ್ಡವನು. ಅಲ್ಲದೆ ನಾನು ಬ್ರಹ್ಮಕಲ್ಪವನ್ನು ನೋಡಿದವನು. ಆದುದರಿಂದ ಎಲ್ಲ ಮುನಿಗಳಲ್ಲಿ ನಾನೇ ಸರ್ವಶ್ರೇಷ್ಠ ಎಂದನು. ಇದೇ ರೀತಿಯಲ್ಲಿ ಮಾಂಡಲ್ಯ, ಗಾರ್ಗ್ಯ, ಭರದ್ವಾಜ ಮೊದಲಾದ ಮುನಿವರೇಣ್ಯರು, ನಾನು ವಿಧ ವಿಧವಾದ ಶಾಸ್ತ್ರಗಳನ್ನು ಓದಿಕೊಂಡಿರುವವನು, ನಾನು ಯೋಗಾಭ್ಯಾಸದಲ್ಲಿ ಪ್ರವೀಣನು, ನಾನು ಸಕಲ ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಿರುವವನು, ನಾನು ಆತ್ಮಜ್ಞಾನಿ, ನಾನು ಮಹಾವಿಷ್ಣುವಿಗೆ ಪರಮ ಪ್ರಿಯನಾದವನು ಎಂದೆಲ್ಲ ಮಾತನಾಡುತ್ತಾ ಒಬ್ಬರಿಗೊಬ್ಬರು ವಾದಿಸುತ್ತಾ ದೊಡ್ಡ ಜಗಳಕ್ಕೆ ನಿಂತರು. ಒಬ್ಬರಿಗೊಬ್ಬರು ಹೊಡೆಯಲೂ ಹಿಂಜರಿಯಲಿಲ್ಲ. ಕೆಲವು ಮುನಿಗಳು ಭೃಗು ಋಷಿಯ ಜುಟ್ಟು ಹಿಡಿದು ಅವನ ಬೆನ್ನಿಗೆ ಗುದ್ದಿದರು. ಇನ್ನು ಕೆಲವರು ಗೌತಮನ ಗಡ್ಡವನ್ನೇ ಕಿತ್ತರು. ಭೃಗುವೇನೂ ಹಿಮ್ಮೆಟ್ಟಲಿಲ್ಲ. ಅವನು ತನ್ನನ್ನೆದುರಿಸಿದವರನ್ನ ಮುಷ್ಟಿಯಿಂದ ಬಾರಿಸಿದನು. ಇವೆಲ್ಲ ಸರ್ವಸಂಗ ಪರಿತ್ಯಾಗಿಗಳಾದ, ಇಲ್ಲವೇ ಪ್ರಾಪಂಚಿಕ ಸುಖಗಳಲ್ಲಿ ಆಸಕ್ತಿ ತೋರದ ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡಿರುವ ಮುನಿಗಳಿಗೆ ಯೋಗ್ಯವಾದುದಾಗಿರಲಿಲ್ಲ. ಆ ಮುನಿಗಳು ತಾವು ತಾವೇ ಹೊಡೆದಾಡಿಕೊಂಡು ಅದರ ಫಲವಾಗಿ ಒಬ್ಬೊಬ್ಬರು ಕಣ್ಣೀರು ಸುರಿಸುತ್ತಿದ್ದರು. ಎಷ್ಟೋ ಮುನಿಗಳ ಮೇಲು ವಸ್ತ್ರಗಳು ಹರಿದು ಹೋದವು. ಇವೆಲ್ಲ ನೋಡಲು ಒಂದು ಯುದ್ಧವೇ ಆಯಿತು. ಇವೆಲ್ಲ ಸಾಲದಾಗಿ ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿಯಾದ ನಾರದ ಆ ಮುನಿಗಳನ್ನು ಹೊಗಳುತ್ತಾ, ನೀನು ಏನು ಕಡಿಮೆ, ನೀನು ಯಾವುದರಲ್ಲಿ ಕಡಿಮೆ ಎಂದು ಹುರಿದುಂಬಿಸುತ್ತಾ ಜಗಳ ಉತ್ಕರ್ಷಕ್ಕೇರುವಂತಾಯಿತು. ಜಗಳ ಆರಂಭವಾಗುವುದು ಬೇಗ, ಆದರೆ ಅದು ನಿಲ್ಲುವುದು ಕಷ್ಟ. ನಾರದರು ಮುನಿಗಳ ಕಲಹ ಪ್ರಕೋಪಕ್ಕೆ ಹೋದುದನ್ನು ಗಮನಿಸಿ ಬೇಗನೆ ವೈಕುಂಠಕ್ಕೆ ಹೋದರು. ಮಹಾವಿಷ್ಣುವು ನಾರದನಿಂದ ವಿಷಯ ತಿಳಿದು, ಮುನಿಗಳು ಜ್ಞಾನವಶರಾಗಿ ಹೊಟ್ಟೆಕಿಚ್ಚಿನಿಂದ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದಾರೆ. ಇದೆಲ್ಲ ಮಾಯೆಯ ಪ್ರಭಾವ. ಏನೇ ಇದ್ದರೂ ನಾವು ಈ ಮಹಾಮುನಿಗಳ ಕಲಹವನ್ನು ಬೇಗನೆ ನಿಲ್ಲಿಸಬೇಕು. ಸದಾ ಬಾಲಕರಾಗಿಯೇ ಇರುವ ಸನಕಾದಿ 4 ಮುನಿಗಳನ್ನು ಅಲ್ಲಿಗೆ ಕಳುಹಿಸಿಕೊಡುತ್ತೇನೆ. ಜೊತೆಗೆ ಮಾರ್ಕಾಂಡೇಯ ಮುನಿಯೂ ಹೋಗಲಿ. ಮಾರ್ಕಾಂಡೇಯ ಜ್ಞಾನಿ, ವಯೋವೃದ್ಧ. ಸನಕಾದಿ ಮುನಿಗಳಿಗೂ ಮಾರ್ಕಾಂಡೇಯನಿಗೂ ಹಾಗೂ ಜಗಳವಾಡುತ್ತಿರುವ ಮುನಿಗಳಿಗೂ ವಾದ ವಿವಾದಗಳಾಗುತ್ತದೆ. ಆಗ ಏನಾಗುವುದೋ ನೋಡೋಣ. ನೀನು ಅಲ್ಲಿಗೆ ಹೋಗು ಎಂದು ಒಂದು ಪರಿಹಾರ ನೀಡಿದನು. ಶ್ರೀಹರಿಯ ಆಜ್ಞಾನುಸಾರ ಮಾರ್ಕಾಂಡೇಯನು ಸನಕಾದಿ ಮುನಿಗಳೊಂದಿಗೆ ನೈಮಿಷಾರಣ್ಯಕ್ಕೆ ಹೊರಟು ಬಂದನು. ಎಲ್ಲ ಮುನಿಗಳನ್ನು ತನ್ನ ಸಾಂತ್ವನ ಮಾತುಗಳಿಂದ ಶಾಂತಗೊಳಿಸಿದನು. ಜಗಳವು ನಿಂತಿತು. ಸನಕಾದಿ ಮುನಿಗಳು ಮಾರ್ಕಾಂಡೇಯನು ಬಂದ ಸ್ವಲ್ಪ ಹೊತ್ತಿನಲ್ಲೇ ಬಂದರು. ಆಗ ಮಾರ್ಕಾಂಡೇಯನು ಆ ಬಾಲಮುನಿಗಳನ್ನು ಸ್ವಾಗತಿಸಿ ಸತ್ಕರಿಸಿ ಅವರ ಪಾದಗಳಿಗೆ ನಮಸ್ಕರಿಸಿದನು. ಆಗ ಸನಕ, ಸನಂದನ, ಸನತ್ಕುಮಾರ ಮತ್ತು ಸನತ್ಸುಜಾತ ಮುನಿಗಳು, ಮುನೀಂದ್ರ, ಇದೇನು ತಾವು ಮಾಡುತ್ತಿರುವುದು? ಈ ಎಲ್ಲ ಮುನಿಗಳ ಪೈಕಿ ಅತ್ಯಂತ ಕಿರಿಯರು ಈ 5 ವರ್ಷದ ಬಾಲಕರಿಗೆ ತಾವು ಸತ್ಕರಿಸಿ ನಮಸ್ಕರಿಸಿದ್ದು ಸರಿಯೇ? ಸಪ್ತ ಮಹಾಕಲ್ಪಗಳನ್ನು ಕಂಡ ನೀವು ಇಲ್ಲಿ ಎಲ್ಲರಿಗಿಂತ ಹಿರಿಯರು ಎಂದರು. ಶ್ರೀಹರಿಯ ಧ್ಯಾನದಲ್ಲಿ ಸದಾ ಇರುತ್ತಿದ್ದ ಸನಕಾದಿ ಮುನಿಗಳನ್ನು ಉದ್ದೇಶಿಸಿ ಮಾರ್ಕಾಂಡೇಯನು, ಸನಕಾದಿ ಮುನಿಗಳೇ, ನೀವು ಬ್ರಹ್ಮ ಮಾನಸ ಪುತ್ರರು. ನೀವು ಸದಾ ಕಾಲದಲ್ಲಿ ಶ್ರೀಹರಿ ಸಾನ್ನಿಧ್ಯದಲ್ಲಿ ಇದ್ದು ಹರಿನಾಮ ಸಂಕೀರ್ತನೆ ಮಾಡುತ್ತಿರುವಿರಿ. ಈ ಬಾಲ್ಯದಲ್ಲಿಯೇ 4 ಯುಗಗಳನ್ನು ಕಂಡಿರುವಿರಿ. 4 ಯುಗಗಳು ಹುಟ್ಟಿ ಅಂತ್ಯವಾಗುತ್ತಿರುವವು. ನಾನಾದರೂ ವಯಸ್ಸಿನಿಂದ ವೃದ್ಧನಾಗಿರಬಹುದು, ಆದರೆ ನಾನೇನು ಮಹಾಜ್ಞಾನಿಯಲ್ಲ. ಚಿರಂಜೀವಿಯಾಗಿದ್ದರೂ ಸುಮ್ಮನೆ ಕಾಲ ಕಳೆದು ಏನು ಪ್ರಯೋಜನ?
ಜ್ಞಾನವಿಲ್ಲದ ವೃದ್ಧನಿಗೆ ಎಷ್ಟು ವಯಸ್ಸಾದರೇನು? ಕಲ್ಲು ನೀರೊಳಗಿದ್ದಂತೆ ಅದೇನು ಮೋಕ್ಷ ಹೊಂದುವುದೇ? ನೀವು ಶ್ರೀಹರಿಧ್ಯಾನ ನಿರತರಾಗಿದ್ದು ಶ್ರೀಹರಿಗೆ ಪರಮ ಪ್ರಿಯರಾಗಿರುವಿರಿ. ನಿಮ್ಮ ಹೃತ್ಕಮಲಗಳಲ್ಲಿ ಆ ಪರಮಾತ್ಮನು ಸದಾ ವಾಸವಾಗಿರುವನು. ಶ್ರೀಹರಿಗೆ ಪ್ರಿಯನಾದವನು ಪುಟ್ಟ ಬಾಲಕನಾದರೂ ವೃದ್ಧನಂತೆ ಪೂಜ್ಯನು, ಗುರು ಸಮಾನನು. ವಿಷ್ಣುವಿನ ದಿವ್ಯ ಚರಿತೆಯನ್ನ ಕೇಳುವನು ಸಾಮಾನ್ಯ ಮನುಷ್ಯನಾದರೂ ಗೌರವಾನ್ವಿತನಾಗುತ್ತಾನೆ. ನೀವಾದರೂ ಹಗಲು ರಾತ್ರಿಗಳೆನ್ನದೆ ಯಾವಾಗಲೂ ಶ್ರೀಹರಿಧ್ಯಾನ ಪೂಜೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರುವಿರಿ. ನಿಮ್ಮ ಜೀವನ ಸಾರ್ಥಕವಾದದ್ದು. ನಾನಾದರೂ ಶ್ರೀಹರಿಯ ಕಥೆಗಳನ್ನು ಆಲಿಸಲಿಲ್ಲ, ಶ್ರೀಹರಿಯನ್ನಾರಾಧಿಸಲಿಲ್ಲ. ಹೀಗಿರುವಾಗ ನಾನೆಷ್ಟು ಹಿರಿಯನು? ನಾನು ತಮ್ಮಲ್ಲಿ ನಡೆದುಕೊಂಡ ರೀತಿಯಲ್ಲಿ ಯಾವ ತಪ್ಪೂ ಇಲ್ಲ ಎಂದನು. ಮಾರ್ಕಾಂಡೇಯನು ಮಾತನಾಡಿದುದನ್ನು ಕೇಳಿದ ಕಲಹಪ್ರಿಯರಾಗಿದ್ದ ಮುನಿಗಳು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ತಮ್ಮ ತಮ್ಮಲ್ಲೇ ಗೊಣಗತೊಡಗಿದರು. ಅವರಲ್ಲಿದ್ದ ಅಜ್ಞಾನ ಇನ್ನೂ ಮಾಯವಾಗಿರಲಿಲ್ಲ. ಮಾರ್ಕಾಂಡೇಯನು ಹೇಳಿದುದನ್ನಾಲಿಸಿದ ಸನಕಾದಿ ಮುನಿಗಳಿಗೆ ಮುನಿ ಹರಿಯನ್ನ ಕುರಿತು ಆಡಿದ ಮಾತುಗಳು ಪರಮಪ್ರಿಯವಾದವು. ಅವರು, ಮುನೀಂದ್ರ, ನೀವು ಹೇಳಿದುದು ಅಕ್ಷರಶಃ ಸತ್ಯ. ಶ್ರೀಹರಿಯು ಜಗದೋದ್ಧಾರನಾಗಿದ್ದು ಎಲ್ಲ ಜೀವರಾಶಿಗಳಲ್ಲಿ ಸರ್ವಶ್ರೇಷ್ಠನು. ಶ್ರೀಹರಿಯ ನಾಮ ಸಂಕೀರ್ತನೆಯಿಂದ ಪ್ರತಿ ಮಾನವನು ಪರಿಶುದ್ಧನಾಗುವನು. ಶ್ರೀಹರಿಯ ಪಾದೋದಕವು ಅತ್ಯಂತ ಶ್ರೇಷ್ಠವಾದದ್ದು. ಹರಿಭಕ್ತನಾದವನು ಎಷ್ಟೋ ದಾನ ಧರ್ಮಗಳನ್ನು ಮಾಡಿದರೂ ವ್ಯರ್ಥ. ಶ್ರೀಹರಿಯ ಪೂಜೆ ಮಾಡದ ಕೈಗಳು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಶ್ರೀಹರಿಯ ಪೂಜೆಯಿಂದ ಎಲ್ಲ ಪಾಪಗಳು ದೂರವಾಗುವವು. ಪ್ರಹ್ಲಾದ, ಧ್ರುವ, ದ್ರೌಪದಿ, ಅರ್ಜುನ ಇವರೆಲ್ಲ ನಾರಾಯಣನನ್ನ ನಂಬಿ ಅವನ ಧ್ಯಾನದಿಂದ ಪುನೀತರಾದರು. ವಿಭೀಷಣನು ರಾಕ್ಷಸನಾದರೂ ಶ್ರೀರಾಮನ ಭಕ್ತನು. ಹನುಮಂತ ರಾಮನಲ್ಲೇ ಒಂದಾದನು. ಹನುಮ ಒಲಿದರೆ ರಾಮನೂ ಒಲಿಯುವನು. ಶ್ರೀಹರಿಯ ಗುಣಗಾನ ಮಾಡುವವನೇ ಶ್ರೇಷ್ಠನು ಎಂದರು. ಸನಕಾದಿ ಮುನಿಗಳ ಮಾತುಗಳನ್ನಾಲಿಸಿದ ಗೌತಮಾದಿ ಮುನಿಗಳು ತಮ್ಮ ವರ್ತನೆಗೆ ನಾಚಿಕೊಂಡರು. ನಮಗೆ ಭಗವಂತನು ನೀಡಿರುವ ಆಯಸ್ಸಿನ ಅವಧಿಯಲ್ಲಿ ಶ್ರೀಹರಿ ಧ್ಯಾನನಿರತನಾಗದೆ ಒಬ್ಬರಿಗೊಬ್ಬರು ಅಹಂಕಾರ ಮತ್ಸರಗಳಿಂದ ವೃಥಾ ಜಗಳವಾಡಿದೆವಲ್ಲ, ನಾವು ಮುನಿಗಳೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತದೆ ಎಂದು ಭಾವಿಸಿದರು. ಬಳಿಕ ಪ್ರತಿಯೊಬ್ಬರೂ ಸನಕಾದಿ ಮುನಿಗಳಿಗೆ ನಮಸ್ಕರಿಸಿ, ಮುನಿಗಳೇ, ತಾವು ಇಲ್ಲಿಯವರೆಗೂ ಬಂದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿದಿರಿ. ನಿಜಕ್ಕೂ ನಾವೆಲ್ಲ ಅಜ್ಞಾನವಶರಾಗಿ ಶ್ರೀಹರಿಯನ್ನ ಮರೆತು ಕದನವಾಡಿದೆವು. ಇಂದಾದರೂ ತಮ್ಮಿಂದ ಶ್ರೀಹರಿಯ ಕಥೆಯನ್ನ ಕೇಳುವ ಅವಕಾಶವಾಯಿತು. ತಾವು ಆ ಭಗವಂತನ ಚರಿತ್ರೆಯನ್ನು ನಮಗೆ ಹೇಳಬೇಕು ಎಂದು ಪ್ರಾರ್ಥಿಸಿದರು. ಶೌನಕಾದಿ ಮುನಿಗಳು ತಮ್ಮ ಅಜ್ಞಾನವನ್ನು ಕಳೆದುಕೊಂಡದ್ದರಿಂದ ಮಾರ್ಕಾಂಡೇಯ ನಾರದರು ಸನಕಾದಿ ಮುನಿಗಳು ತಾವು ಬಂದ ಕಾರ್ಯ ಸಿದ್ಧಿಯಾಯಿತೆಂದು ವೈಕುಂಠಕ್ಕೆ ಹಿಂದಿರುಗಿ ಪರಮಾತ್ಮನಲ್ಲಿ ನಡೆದುದನ್ನು ನುಡಿದರು. ಶ್ರೀಮನ್ನಾರಾಯಣನು ಸೂತ ಮುನಿಯನ್ನ ಕರೆಯಿಸಿ ನೈಮಿಷಾರಣ್ಯಕ್ಕೆ ಹೋಗಿ ಶೌನಕಾದಿ ಮುನಿಗಳಿಗೆ ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಹೇಳಿ ಬರಲು ತಿಳಿಸಿದನು. ಜಗನ್ನಾಟಕ ಸೂತ್ರಧಾರಿ ಶ್ರೀಹರಿಯ ಆಜ್ಞೆಯನ್ನ ಶಿರಸಾವಹಿಸಿ ಸೂತರು ನೈಮಿಷಾರಣ್ಯಕ್ಕೆ ಬಂದು ಶೌನಕಾದಿ ಮುನಿಗಳಿಗೆ ಪರಮಾತ್ಮನ ದಿವ್ಯ ಚರಿತೆಯನ್ನ ಹೇಳಿದರು. ಗೃತ್ಸಮದನು ಜನ್ನುವಿಗೆ ಮುನಿಗಳ ಕಲಹದ ಪ್ರಸಂಗವನ್ನ ತಿಳಿಸಿ, ಜನ್ನು, ತಿಳಿದೆಯಾ? ಮಾಘ ಮಾಸಾಧಿಪತಿಯಾದ ಶ್ರೀಹರಿ ಎಲ್ಲರಲ್ಲೂ ಶ್ರೇಷ್ಠ. ಅವನ ನಾಮಸ್ಮರಣೆಯಿಂದ ಚಿಂತೆಗಳು ದೂರ, ಪಾಪಗಳೂ ದೂರ. ಭವಬಂಧನದಿಂದ ಬಿಡುಗಡೆ ಹೊಂದಲು ಶ್ರೀಹರಿಯ ನಾಮ ಜಪಿಸುವುದು ನಮಗಿರುವ ಸುಲಭ ಉಪಾಯ ಎಂದು ಹೇಳಿದನು.